ತಗೋ. ನಿಮ್ಮ ಮಾವ ಪ್ರೀತಿಯಿಂದ ಕೊಟ್ಟು ಕಳಿಸಿದ್ದಾರೆ. ಏನಿದು? ನನಗೇನೋ ಗೊತ್ತು. ವೀರೇಂದ್ರ ಅವರು ಡ್ರೈವರ್ ತಂದ್ಕೊಟ್ಬಿಟ್ಟು ಹೋದ. ಅದನ್ನ ಓಪನ್ ಮಾಡಿ ನೋಡೋಕ್ಕಾಗಲ್ವೇನೋ? ಅಷ್ಟು ಪ್ರೀತಿಯಿಂದ ಕಳಿಸಿದ್ದಾರೆ. ಆಮೇಲೆ ನೋಡ್ತೀನಮ್ಮ. ಯಾಕೋ ಹೀಗಿದ್ಯಾ ನೀನು? ಯಾಕೆ ಎಲ್ಲದ್ರ ಮೇಲೆ ಆಸಕ್ತಿ ಕಳ್ಕೊಂಡಿದ್ಯಾ? ಯಾಕೆ ಸುಮ್ನೆ ಎಲ್ಲರ ಮೇಲೆ ಸೆಟ್ ಮಾಡ್ಕೋತಾ ಇದ್ಯಾ? ಯಾಕಪ್ಪನ ಜೊತೆ ಹಾಗೆ ಮಾತಾಡ್ದೆ? ಅಪ್ಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಅವರು ಬೇಜಾರಾಗ್ಲಿ ಅಂತ ನಾನೇನು ಮಾತಾಡ್ಲಿಲ್ಲಮ್ಮ. ನಾನು ಹೇಳ್ಬೇಕಾಗಿರೋದನ್ನ ಹೇಳ್ದೆ. ಇಲ್ಲದ್ರೆ ದಿನ ಲಾಯರ್ ಆಗು ಅಂತ ಹೇಳ್ತಾ ಇರ್ಲಿಲ್ವಾ? ಅದಕ್ಕೊಂದು ಕೊನೆ ಹಾಡ್ಬೇಕಿತ್ತು. ಅಪ್ಪ ಹೇಳಿದ್ದು ನೀನು ಒಳ್ಳೇದಕ್ಕೆ. ಅಪ್ಪನ ಮಾತನ್ನು ಮೀರ್ತೀಯ ನೀನು? ಮಾತು ಮೀರೋದಲ್ಲ ಅತ್ತೆ, ಅದು ಸ್ವಂತಿಕೆನ ಉಳಿಸ್ಕೊಳ್ಳೋದು. ಸಾರಿ ಅತ್ತೆ, ನೀವೇನೋ ಮಾತಾಡ್ತಿದ್ರಿ, ನನಗನ್ಸಿದ್ದನ್ನ ನಾನು ಹೇಳಿದೆ. ನೀವೆಲ್ಲ ಹುಡುಗರು ಒಂದೇ ತರ ಯೋಚನೆ ಮಾಡ್ತೀರಾ. ಹೆತ್ತವ್ರ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಆಗತ್ತೆ ಅತ್ತೆ, ಆದ್ರೆ ನಮ್ ಕಷ್ಟನೂ ದೊಡ್ಡವ್ರು ಅರ್ಥ ಮಾಡ್ಕೋಬೇಕು ತಾನೆ. ಮದುವೆ, ಕೆಲಸ ಎಲ್ಲ ಲೈಫ್ ಟೈಮ್ ಜೊತೆಗಿರುವಂಥದ್ದು. ಲಕ್ಕಿಗೆ ಲಾಯರ್ ಆಗೋಕೆ ಇಷ್ಟ ಇಲ್ಲ ಅಂದ್ಕೊಳ್ಳಿ, ನೀವು ಒತ್ತಾಯ ಮಾಡಿ ಲಕ್ಕಿನ ಲಾಯರ್ ಮಾಡ್ತೀರಾ. ನಿಮ್ ಸಂತೋಷಕ್ಕಾಗಿ ಅವನ್ ಲಾಯರ್ ಆದ್ರೆ ದಿನ ಒತ್ತಾಡ್ಬೇಕಾಗಿರೋದು ಅವನ್ ತಾನೆ. ಅದ್ರಲ್ಲಿ ಒತ್ತಾಟ ಏನಿದೆ? ಏನೋ ಒಂದು ಕೆಲಸ ಅನ್ನೋರ್ಗೆ ಸರಿಯತ್ತೆ, ಆದ್ರೆ ಲಕ್ಕಿ ಹಾಗಿಲ್ವಲ್ಲ. ಇಂಥದ್ದೇ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತಾನೆ. ಅವನ್ನ ಕರ್ಕೊಂಡು ಹೋಗಿ ಕರಿಕೋಟ್ ಹಾಕಿ ಕೂರ್ಸಿದ್ರೆ ಮನ್ಸ್ ಕೇಳುತ್ತಾ? ಅನು, ನಮ್ಮನೇಲಿ ಇಲ್ಲಿ ತನಕ ನಡ್ಕೊಂಡು ಬಂದಿರೋದು ಹೀಗೇನೆ. ಅಪ್ಪ ಹೇಳ್ದಾಗೆ ಮಕ್ಕಳು ಕೇಳಬೇಕು ಅಂತ ರೂಲ್ಸ್ ಮಾಡಿದ್ರೆ ಕೇಳ್ತಾರೆ. ಆದ್ರೆ ಅದರಿಂದ ಮನ್ಸಿಗೆ ನೆಮ್ಮದಿ ಇರೋದಿಲ್ಲ ಅಲ್ವಾ? ಒತ್ತಾಯ ಮಾಡಿ ಹೇಳಿದ್ರೆ ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ಅವ್ರ ಒತ್ತಾಯ ಇರ್ತಾ ಇಲ್ಲ, ಪ್ರೀತಿಯಿಂದಾನೆ ಹೇಳ್ತಾ ಇರೋದು. ಪ್ರೀತಿನ ಉಸಿರು ಕಟ್ಸ್ಬಾರ್ದು ಅಲ್ವಾ ಅತ್ತೆ? ಪ್ರೀತಿ ಅಂದ್ರೆ ಏನ್ ಹೇಳಿ? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ತಾನೆ. ಅಪ್ಪ ಹೇಳಿದ್ದನ್ನ ಮಗ ಕೇಳಬೇಕು, ಮಗ ಹೇಳಿದ್ದಕ್ಕೆ ಅಪ್ಪನೂ ಕಿವಿ ಕೊಡಬೇಕು. ಒಂದೇ ಕಡೆಯಿಂದ ಅಪ್ಪಣೆಗಳು ಬರ್ತಾ ಇದ್ರೆ ಅದನ್ನ ಪ್ರೀತಿ ಅಂತ ಒಪ್ಕೊಳಕ್ಕಾಗತ್ತಾ? ಓಹ್, ಅದೇ ಅಂದ್ಕೊಂಡೆ. ನನ್ನ ಮಗನಿಗೆ ಅವರಪ್ಪನ ವಿರುದ್ಧ ಮಾತಾಡೋದಕ್ಕೆ ಧೈರ್ಯ ಎಲ್ಲಿಂದ ಬರಬೇಕು ಅಂತ. ಅಯ್ಯೋ ಅತ್ತೆ, ನಾನು ನನ್ನ ಮನಸ್ಸಿಗನ್ಸಿದ್ದನ್ನ ಹೇಳ್ದೆ ಅಷ್ಟೆ. ನಿಮ್ಮ ಮಗನ ತಲೆ ಕೆಡಿಸಿ ಅವ್ರ ಅಪ್ಪನ ವಿರುದ್ಧ ನಿಲ್ಲಿಸಿ ನಾನು ಎಲ್ಲಿಗೆ ಹೋಗ್ಲಿ? ನಾನೇ ಮನೆಗೆ ಬಂದಿರೋ ಅನಾಥ ಅತಿಥಿ. ನಿಮ್ ವಿಷಯಕ್ಕೆ ನಾನು ತಲೆ ಹಾಕಲ್ಲ. ಏನ್ ಹಾಗೆ ಮಾತಾಡ್ತೀಯ? ಅನಾಥ ಅತಿಥಿ ಅಂತ ಎಲ್ರೂ ಒಂಥರ ಅನಾಥ್ರೆ. ಪ್ಲೀಸ್ ಸ್ಟಾಪ್. ನೀವೆಷ್ಟೇ ವಾದ ಮಾಡಿದ್ರು, ಎಷ್ಟೇ ಚರ್ಚೆ ಮಾಡಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಅನು, ನೀನು ಹೇಳ್ದಾಗೆ ನಾನು ನನಗಿಷ್ಟ ಬಂದ ಕೆಲಸನೇ ಮಾಡೋದು. ನಾನು ಲಾಯರ್ ಆಗಲ್ಲ ಆಗಲ್ಲ ಆಗಲ್ಲ. ಗುಡ್ ಲಕ್ಕಿ. ಅಪ್ಪನ್ನ ಕನ್ವಿನ್ಸ್ ಮಾಡೋಣ. ಪ್ರೀತಿಯಿಂದ ಹೇಳಿದ್ರೆ ಒಪ್ಕೊಂಡೇ ಒಪ್ಕೋತಾರೆ. ಇವನಿಗೆ ಸಪೋರ್ಟ್ ಮಾಡೋದಕ್ಕೆ ಇವಳೊಬ್ಳು ಬೇರೆ ಬಂದ್ಲು. ಇನ್ನೇನೇನಾಗುತ್ತೋ? ಅನು, ನಿನಗಿದೆಲ್ಲ ಬೇಕಾಗಿತ್ತ? ಛೇ, ಏನೇನು ನಡೀತಿದೆ ಇಲ್ಲಿ? ಬೇಜಾರಾಯ್ತಾ?
ಆದ್ರೆ ಏನ್ ಮಾಡೋದಕ್ಕಾಗತ್ತೆ? ಮಗ ಅದವ್ನ ಮಾತು ಕೇಳ್ತಾ ಇಲ್ಲ. ಅಪ್ಪ ಮಾತು ಬಿಡಲ್ಲ. ಒತ್ತಾಡ್ತಾರೋಳು ನಾನು.